ಜೈ ಹಿಂದ್ ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾ ಇರೋರಿಗೆ ಒಂದು ಸೂಪರ್ ಸೆಷನ್ ತಗೊಂಡು ಬಂದಿದ್ದೀವಿ. ಯಾಕಂದ್ರೆ ಇವತ್ತಿನ ವಿಡಿಯೋದಲ್ಲಿ ಕೆಇಎ ಮಾದರಿಯ ಒಂದು ಪ್ರಮುಖ ಪ್ರಶ್ನೋತ್ತರಗಳಿರುವಂತಹ ಒಂದು ಮಾಡೆಲ್ ಪೇಪರ್ನ ತಗೊಂಡು ಬಂದಿದ್ದೀವಿ. ಈ ಪೇಪರ್ನ ವಿಶೇಷತೆ ಏನು ಕೇಳಿದ್ರೆ, ಹೇಳಿಕೆ ರೂಪದ ಸ್ಟೇಟ್ಮೆಂಟ್ ರೂಪದ ಪ್ರಶ್ನೆಗಳಿವೆ ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ಕೂಡ ಈ ಪ್ರಶ್ನೆ ಪತ್ರಿಕೆ ಲಭ್ಯ ಇದೆ. ಸೊ ಎಲ್ಲ ಪ್ರಶ್ನೆಗಳು ಕರೆಂಟ್ ಅಫೇರ್ಸ್ ಇಂದ ಹಿಡಿದು ಪ್ರತಿ ಪ್ರಶ್ನೆಗಳು ಕೂಡ ಇವತ್ತಿನ ಕಾಲಘಟ್ಟಕ್ಕೆ ಕೇಳುವಂತಹ ಇಂಪಾರ್ಟೆಂಟ್ ಕ್ವಶನ್ಗಳಾಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಅಂತ ಇದೆ. ಮೊದಲ ಸ್ಟೇಟ್ಮೆಂಟ್: ಉತ್ತರ ಭಾರತದ ಭಕ್ತಿ ಪಂಥದ ಮೊದಲ ಸಂತ ರಮಾನಂದರು. ಸೆಕೆಂಡ್ ಸ್ಟೇಟ್ಮೆಂಟ್: ತುಳಸಿದಾಸರ ಬಾಲ್ಯದ ಹೆಸರು ವಿಶ್ವಂಬರ. ಥರ್ಡ್ ಸ್ಟೇಟ್ಮೆಂಟ್: ಮೀರಾಬಾಯಿಯವರ ಆಧ್ಯಾತ್ಮಿಕ ಗುರು ರವಿದಾಸ್. ನಾಲ್ಕನೇ ಸ್ಟೇಟ್ಮೆಂಟ್: ಮೀರಾಬಾಯಿಯವರ ಹಾಡಿನ ಅಂಕಿತ ಗಿರಿಧರ ಗೋಪಾಲ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ 1, 3 ಮತ್ತು 4 ಮಾತ್ರ. ಸೊ ಸೆಕೆಂಡ್ ಒಂದು ತಪ್ಪಾಗಿದೆ. ತುಳಸಿದಾಸರ ಬಾಲ್ಯದ ಹೆಸರು ವಿಶ್ವಂಬರ ಅಲ್ಲ. ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್: ಗುರು ಅಂಗದ, ಗುರು ಅಮರದಾಸ, ಗುರು ರಾಮದಾಸ, ಗುರು ಹರಗೋವಿಂದ, ಗುರು ಹರಕಿಶನ್ ಮತ್ತು ಗುರು ಗೋವಿಂದ ಸಿಂಗ್. ಇವರಿಗೆ ಸಂಬಂಧಪಟ್ಟಂತಹ ವಿಷಯಗಳು ಮತ್ತು ಈ ಗುರುಗಳ ಬಗ್ಗೆ ಇರುವಂತಹ ಒಂದು ಮ್ಯಾಚ್ ದ ಫಾಲೋವಿಂಗ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಗುರು ಅಂಗದ ಗುರುಮುಖಿ ವರ್ಣಮಾಲೆಯನ್ನ ರೂಪಿಸ್ತಾರೆ. ಗುರು ಅಮರದಾಸ ಗುರು ಕಾ ಲಂಗರ್ ಪಾಕಶಾಲೆಯನ್ನ ಪ್ರಾರಂಭಿಸ್ತಾರೆ. ಗುರು ರಾಮದಾಸ ಇವರು ಲಾವನ ಎಂಬ ವಿವಾಹ ಪದ್ಧತಿಯನ್ನ ಜಾರಿಗೆ ತರ್ತಾರೆ. ಗುರು ಹರಗೋವಿಂದ ಸೈನಿಕ ಸಂತ ಅಂತೇಳಿ ಇವ್ರನ್ನ ಕರೀತಾರೆ. ಇನ್ನು ಗುರು ಹರಕಿಶನ್ ಇವರು ಸಿಖ್ಖರ ಅತಿ ಕಿರಿಯ ವಯಸ್ಸಿನ ಗುರು ಇವರು, ಗುರು ಹರಕಿಶನ್. ಇನ್ನು ಗುರು ಗೋವಿಂದ ಸಿಂಗ್ ಎಲ್ಲರಿಗೂ ಗೊತ್ತಿರುವಂತೆ ಖಾಲ್ಸಾ ಸಿಖ್ ಸೈನ್ಯವನ್ನು ಇವರು ಸ್ಥಾಪಿಸ್ತಾರೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿದ್ದನ್ನ ಗುರುತಿಸಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಏನು ತಪ್ಪಾಗಿದೆ ಕೇಳಿದ್ರೆ, ಕಾರ್ಟೇಜ್ ಅಥವಾ ವ್ಯಾಪಾರ ಪರವಾನಗಿ ಪದ್ಧತಿ ಇದೆಯಲ್ಲ, ಇದು ಪರಿಚಯಿಸಿದ್ದು ಅಲ್ವರೇಜ್ ಕೆಬ್ರಾನ್ ಅಂತಿದೆ. ಸೊ ದಿಸ್ ಈಸ್ ರಾಂಗ್. ನೋಡಿ, ಇಲ್ಲಿ ಅಡ್ಮಿರಲ್ ಆಫ್ ದಿ ಇಂಡಿಯನ್ ಓಷಿಯನ್ ಎಂದು ಖ್ಯಾತನಾದ ವಾಸ್ಕೋ ಡ ಗಾಮ ಭಾರತಕ್ಕೆ ಒಟ್ಟು 3 ಬಾರಿ ಬರ್ತಾನೆ, ಸರಿ ಇದೆ. ದ ಬ್ಲೂ ವಾಟರ್ ಪಾಲಿಸಿ ಮಾಡಿದ್ದು ಫ್ರಾನ್ಸಿಸ್ಕೋ ಅಲ್ಮೆಡಾ, ಇದು ಸರಿ ಇದೆ. ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯ ಸ್ಥಾಪಕ ಅಲ್ಫೋನ್ಸೋ ಡಿ ಆಲ್ಬುಕರ್ಕ್, ಇದು ಕೂಡ ಸರಿ ಇದೆ. ಸೊ ತಪ್ಪಾಗಿರೋದು ಯಾವುದು ಕೇಳಿದ್ರೆ ಆಪ್ಷನ್ ಬಿ. ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಕುರಿತು, ನ್ಯಾಷನಲ್ ಕಮಿಷನ್ ಫಾರ್ ಮೈನಾರಿಟೀಸ್, ಇದರ ಕುರಿತಾಗಿರುವಂತಹ ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಅಂತೇಳಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. 1 ಮತ್ತು 2 ಸರಿಯಾಗಿದೆ. ನೋಡಿ, ಇದು ದೇಶದಲ್ಲಿಯೇ ಪ್ರಥಮ ಶಾಸನಾತ್ಮಕ ಆಯೋಗವಾಗಿದೆ. ಸೆಕೆಂಡ್ ಒನ್ 1992 ಕಾಯ್ದೆ ಅನ್ವಯ 1993 ಸ್ಥಾಪಿಸಲಾಯಿತು. ಇವೆರಡು ಕೂಡ ಸರಿ ಇದೆ. ಮೂರನೇದು ತಪ್ಪು. ಏನು, ತನ್ನ ವಾರ್ಷಿಕ ವರದಿಯನ್ನು ಸಂಸತ್ತಿಗೆ ಒಪ್ಪಿಸುತ್ತೆ ಅನ್ನೋದು ರಾಂಗ್. ಈ ಕೆಳಗಿನ ಸಂಗತಿಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿರುವಂತೆ ಆಯ್ಕೆ ಮಾಡಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 1, 3, 2, 4. ನೋಡಿ, ಮೊದಲಿಗೆ ಆಗೋದು ಆ್ಯಕ್ಚುಲಿ ಬಂಗಾಳದಲ್ಲಿ ಇಂಗ್ಲಿಷರಿಗೆ ದಸ್ತಕಗಳನ್ನು ಕೊಟ್ಟಿದ್ದು, ನಂತರ ಕಪ್ಪು ಕೋಣೆ ದುರಂತ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ ಆಗುತ್ತೆ, ನಂತರ ಆಲಿನಗರ ಒಪ್ಪಂದ ಆಗುತ್ತೆ, ಕೊನೆಯಲ್ಲಿ ಪ್ಲಾಸ್ಟಿಕ್ ಕದನ 1857 ಆಗುವಂಥದ್ದು. ಹೊಂದಿಸಿ ಬರೆಯಿದೆ ವೇದಗಳ ಕಾಲದ ದೇವರು ಮತ್ತು ಅವರ ಕುರಿತಾದ ವಿವರಣೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ನೋಡಿ, ಅಗ್ನಿ ವೇದಗಳ ಕಾಲದಲ್ಲಿ ಯಾವ ರೀತಿಯ ವಿವರಣೆಯನ್ನ ಕೂಡಿತ್ತು ಕೇಳಿದ್ರೆ, ಮಾನವ ಮತ್ತು ದೇವತೆಗಳ ನಡುವಿನ ಕೊಂಡಿ. ಅಕಿಯಾನಿ ಅನ್ನೋದು ಅರಣ್ಯ ದೇವತೆ ಆಗಿತ್ತು. ಉಷಸ್ ಅನ್ನುವಂಥದ್ದು ಸೌಂದರ್ಯ ದೇವತೆ ಆಗಿತ್ತು. ಸಾವಿತ್ರಿ ಅನ್ನುವಂಥದ್ದು ಬೆಳಕಿನ ದೇವತೆ ಆಗಿತ್ತು. ವರುಣ ಎನ್ನುವಂಥದ್ದು ದೇವತೆಗಳ ದೇವತೆ ಆಗಿತ್ತು. ಇನ್ನು ಸೋಮ ಎನ್ನುವಂಥದ್ದು ಸಸ್ಯ ಸಂಕುಲಗಳ ದೇವತೆ ಆಗಿತ್ತು. ಕೆಳಗಿನ ಯಾವ ಗೌಣ ಶಾಸನ, ಮೈನರ್ ರಾಕ್ ಎಡಿಕ್ಟ್ಸ್ ಇದೆಯಲ್ಲ, ಇದರಲ್ಲಿ ಅಶೋಕನು ತನ್ನ ಹೆಸರನ್ನು ಬಳಸಿದ್ದಾನೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. 1, 2, 3, 4 ಎಲ್ಲದರಲ್ಲೂ ಕೂಡ ಅಶೋಕನ ಹೆಸರಿದೆ. ನೋಡಿ, ಒಂದೊಂದಾಗಿ ನೋಡ್ತಾ ಹೋಗೋಣ.
ಕರ್ನಾಟಕದ ಮಸ್ಕಿ ಶಾಸನದಲ್ಲಿ ಹೆಸರಿದೆ. ಮಧ್ಯಪ್ರದೇಶದ ಗುಜರಾತ್ ಶಾಸನದಲ್ಲಿದೆ. ಕರ್ನಾಟಕದ ಬ್ರಹ್ಮಗಿರಿ ಶಾಸನದಲ್ಲಿದೆ ಮತ್ತು ಆಂಧ್ರ ಪ್ರದೇಶದ ಕರ್ನೂಲಿನ ರಜಲಮಂಡಲಗಿರಿ ಶಾಸನದಲ್ಲಿ ಕೂಡ ಅಶೋಕನ ಹೆಸರು. ತನ್ನ ಹೆಸರಿನಲ್ಲೇ ಆತ ಈ ಒಂದು ಇನ್ಸ್ಕ್ರಿಪ್ಷನ್ ಎಡಿಕ್ಟ್ಸ್ ಅಥವಾ ಶಿಲಾಶಾಸನವನ್ನು ಕೆತ್ತಿಸಿರುವಂಥದ್ದು. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಮೂಲಭೂತ ಹಕ್ಕಿಗೆ ಸಂಬಂಧಪಟ್ಟಿರುವಂತಹ ಸ್ಟೇಟ್ಮೆಂಟ್ಗಳಿದ್ದಾವೆ. ಸರಿಯಾದ ಹೇಳಿಕೆಗಳು ಯಾವುದು? 86ನೇ ತಿದ್ದುಪಡಿ ಕಾಯ್ದೆ 2002 ಅಡಿ ಮೇಲೆ ಯಾವ ಅಂಶಗಳನ್ನು ಸೇರಿಸಲಾಗಿದೆ ಅಂತೇಳಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 2, 3, 4 ಸೇರಿಸಲಾಯಿತು. ನೋಡಿ, 21A ವಿಧಿಯಡಿ ಶಿಕ್ಷಣದ ಹಕ್ಕು ಮೂಲಭೂತ ಹಕ್ಕು ಆಯಿತು. 45ನೇ ವಿಧಿಯಡಿ ರಾಜ್ಯ ನಿರ್ದೇಶಕ ತತ್ವಗಳಲ್ಲಿ ಶಿಕ್ಷಣದ ಹಕ್ಕನ್ನು ಹೊಂದಿಕೆ ಆಗುವಂತೆ ಮಾರ್ಪಡಿಸಲಾಯಿತು. 51A ವಿಧಿಯಡಿಯಲ್ಲಿ 6ರಿಂದ 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶೈಕ್ಷಣಿಕ ಅವಕಾಶ ಒದಗಿಸೋದು ಪೋಷಕರ ಕರ್ತವ್ಯ ಆಯಿತು. ಸೊ ಇದರಲ್ಲಿ ಯಾವುದೆಲ್ಲ ಕೇಳಿದ್ರೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳಿಗೆ ಖಾಸಗಿ ಅನುದಾನಿತ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಮೀಸಲಾತಿ ಈ ಒಂದು ಅಂಶದಲ್ಲಿ ಬರಲಿಲ್ಲ. ಸೊ 2, 3 ಮತ್ತು 4 ಸರಿಯಾಗಿದೆ. ಪ್ರಮುಖ ತೈಲ ಕ್ಷೇತ್ರಗಳು ಮತ್ತು ಅವುಗಳಿರುವ ದೇಶ ಹೊಂದಿಸಿ ಬರೆಯಿರಿ ಹೇಳ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. 4, 2, 3, 1 ನೋಡಿ. ಸಫಾನಿಯಾ ತೈಲ ಕ್ಷೇತ್ರ ಯಾವ ದೇಶದಲ್ಲಿದೆ? ಸೌದಿ ಅರೇಬಿಯಾದಲ್ಲಿದೆ. ಮಲೂಬ್ ಜಾಪ್ ತೈಲ ಕ್ಷೇತ್ರ ಮೆಕ್ಸಿಕೋದಲ್ಲಿದೆ. ಲುಲಾ ತೈಲ ಕ್ಷೇತ್ರ ಬ್ರೆಜಿಲಲ್ಲಿದೆ ಮತ್ತು ಜಕುಮ್ ತೈಲ ಕ್ಷೇತ್ರ ಎಲ್ಲಿದೆ? ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಇರುವಂಥದ್ದು. ಕೆಳಗಿನ ಜೋಡಿಗಳನ್ನು ಗಮನಿಸಿ. ರಾಜ್ಯ ಮತ್ತು ರಾಜ್ಯದ ಚಿಟ್ಟೆ ಯಾವ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ ಕೇಳ್ತಾರೆ. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ. ಯಾವುದು ಕೂಡ ತಪ್ಪಾಗಿಲ್ಲ, ಎಲ್ಲದೂ ಸರಿ ಇದೆ. ನೋಡಿ, ಮಹಾರಾಷ್ಟ್ರದಲ್ಲಿ ಬ್ಲೂ ಮಾರ್ಮನ್ ರಾಜ್ಯದ ಚಿಟ್ಟೆ, ಉತ್ತರಾಖಂಡದಲ್ಲಿ ಕಾಮನ್ ಪಿಕಾಕ್, ಕರ್ನಾಟಕದಲ್ಲಿ ಸರ್ನ್ ಬರ್ಡ್ ವಿಂಗ್, ಕೇರಳದಲ್ಲಿ ಮಲ್ಬಾರ್ ಬ್ಯಾಂಡೆಡ್ ಪಿಕಾಕ್ ಇವು ರಾಜ್ಯದ ಚಿಟ್ಟೆಗಳಾಗಿವೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸರಿಯಾದ ಸ್ಟೇಟ್ಮೆಂಟ್ ಅನ್ನ ಗುರುತಿಸಿ ಅಂತಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಯಾವುದು ಕೂಡ ಸರಿಯಾದ ಹೇಳಿಕೆ ಅಲ್ಲ. ಗುಪ್ತ ಅರಸರ ಕುರಿತ ಹೇಳಿಕೆಗಳಲ್ಲಿ ತಪ್ಪಾದುದನ್ನು ಗುರುತಿಸಿ. ಗುಪ್ತ ಡೈನಾಸ್ಟಿಗೆ ಸಂಬಂಧಪಟ್ಟಂತಹ ರಾಂಗ್ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಕಚ್ಚಗುಪ್ತ ಎಂಬುದು 2ನೇ ಚಂದ್ರಗುಪ್ತನ ಬಾಲ್ಯದ ಹೆಸರು. ದಿಸ್ ಇಸ್ ರಾಂಗ್. ಕೆಳಗಿನ ಹೇಳಿಕೆಯನ್ನ ಗಮನಿಸಿ ಸರಿಯಾದ ಹೇಳಿಕೆಯನ್ನ ಆಯ್ಕೆ ಮಾಡಿ ಅಂತ ಹೇಳ್ತಾರೆ. ಇಂಗ್ಲೆಂಡ್ನಲ್ಲಿ ಭಾರತ ಸ್ವತಂತ್ರ ನೇಣುಗಂಬಕಾರಿದ ಮೊದಲ ಭಾರತೀಯ ಮದನ್ ಲಾಲ್ ಧಿಂಗ್ರಾ. ಇದು ಸರಿಯಾದ ಸ್ಟೇಟ್ಮೆಂಟ್ ಕೇಳಿದ್ರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಇದರಲ್ಲಿ 1 ಸರಿ ಇದೆ. ಎಸ್, 2 ಸರಿ ಇದೆ, 3 ಕೂಡ ಸರಿ ಇದೆ. ನೋಡಿ, ಚಿತ್ತಗಾಂಗ್ ಶಸ್ತ್ರಾಗಾರ ಲೂಟಿ ಪ್ರಕರಣದಲ್ಲಿ ಸೂರ್ಯಸೇನ್ ಮತ್ತು ತಾರಕೇಶ್ವರ್ ಅವರಿಗೆ ಗಲ್ಲು ಶಿಕ್ಷೆ ಆಯಿತು. ಇದು ಕೂಡ ಸರಿ ಇದೆ. ಇನ್ನು ದೆಹಲಿಯಲ್ಲಿ ಮೆರವಣಿಗೆ ಹೊರಟ ವೈಸ್ರಾಯ್ 2ನೇ ಹಾರ್ಡಿಂಜ್ ಮೇಲೆ ಬಾಂಬ್ ದಾಳಿ ಮಾಡಿದ ಕೇಸಲ್ಲಿ ಮಣೀಂದ್ರನಾಥ್ ಬ್ಯಾನರ್ಜಿ ಅವರಿಗೆ ಗಲ್ಲಿಗೇರಿಸಲಾಯಿತು. 3 ಸ್ಟೇಟ್ಮೆಂಟ್ ಸರಿ ಇದೆ. ಆರೈಕೆ ಕೆಲಸ ಅಥವಾ ಕೇರ್ ವರ್ಕ್ ಇದೆಯಲ್ಲ, ಇದರ ಸಾಮಾಜಿಕ ಯೋಗಕ್ಷೇಮ ಮತ್ತು ಸಂಸ್ಕೃತಿ ಚಾಲಿತ ಅಭಿವೃದ್ಧಿಯ ಮೇಲೆ ಕೇಂದ್ರೀಕರಿಸುವ ಮಾದರಿಯಾದ ಆರೈಕೆ ಆರ್ಥಿಕತಾ ಅಥವಾ ಕೇರ್ ಎಕಾನಮಿ ಎಂದು ಕರೆಯಲ್ಪಡೋದು ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನೇರಳೆ ಆರ್ಥಿಕತೆ, ಪರ್ಪಲ್ ಎಕಾನಮಿ ಇದೆಯಲ್ಲ, ಇದು ಕೇರ್ ಎಕಾನಮಿ ಅಂತ ಕರೆಯಲ್ಪಡುತ್ತೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ರೇಖೆಯ ಮುಖಾಂತರ ಅದನ್ನು ಅರ್ಥೈಸ್ಕೊಳ್ಬಹುದು? ಯಾವ ಸ್ಟೇಟ್ಮೆಂಟು? ಆರ್ಥಿಕ ಬೆಳವಣಿಗೆ ದರವನ್ನು ಹೆಚ್ಚಿಸುವ ಅತ್ಯುತ್ತಮ ಪ್ರಮಾಣದ ಸಾರ್ವಜನಿಕ ವೆಚ್ಚವನ್ನು ಸೂಚಿಸುತ್ತೆ ಈ ರೇಖೆ. ಆರಂಭದಲ್ಲಿ ಅಧಿಕ ಸಾರ್ವಜನಿಕ ವೆಚ್ಚವು ಆರ್ಥಿಕ ಕಾರ್ಯಕ್ಷಮತೆ ಸುಧಾರಿಸಲು ಸಹಾಯ ಮಾಡುತ್ತೆ. ಒಂದು ನಿರ್ದಿಷ್ಟ ಪ್ರಮಾಣದ ಸಾರ್ವಜನಿಕ ವೆಚ್ಚ ಮೀರಿದ ನಂತರ ತೆರಿಗೆಗಳು ಮತ್ತು ಹಸ್ತಕ್ಷೇಪವು ಆರ್ಥಿಕ ಕಾರ್ಯಕ್ಷಮತೆ ಮತ್ತು ಬೆಳವಣಿಗೆಯ ದರವನ್ನು ಕುಗ್ಗಿಸುತ್ತೆ. ಇದು ಯಾವ ರೇಖೆಗೆ ರಿಲೇಟೆಡ್ ಆಗಿದೆ ಕೇಳಿದ್ರೆ ಸರಿ ಉತ್ತರ ಆಪ್ಷನ್ ಡಿ. ರಾಹ್ನ ರೇಖೆ. ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿದ್ಯಾವುದು ಕೇಳ್ತಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಆರಂಭಿಕ ಆರ್ಥಿಕ ಬೆಳವಣಿಗೆಯ ಅಸಮಾನತೆ ಹೆಚ್ಚಿದರೆ ನಂತರದಲ್ಲಿ ಒಂದು ಹಂತದ ನಂತರ ಅಸಮಾನತೆ ಕಡಿಮೆ ಆಗುತ್ತೆ ಅನ್ನೋದು ಏಂಜಲ್ ರೇಖೆ ಅಂತ ಹೇಳಿದರೆ ದಿಸ್ ಇಸ್ ರಾಂಗ್. ಈ ಕೆಳಗಿನ ಜೋಡಿಗಳಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. 75ನೇ ತಿದ್ದುಪಡಿ ಕಾಯ್ದೆ 1994 ತಮಿಳುನಾಡು ಮೀಸಲಾತಿ ಕಾಯ್ದೆ 69% ಮೀಸಲಾತಿ ಕುರಿತಾಗಿದ್ದು ದಿಸ್ ಈಸ್ ರಾಂಗ್. ಕೃಷ್ಣ ದೇವರಾಯನ ಸೈನಿಕ ಸಾಧನೆಗಳನ್ನು ಸರಿಯಾದ ಕಾಲಾನುಕ್ರಮದಲ್ಲಿ ಆಯ್ಕೆ ಗುರುತಿಸಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. ನೋಡಿ, ಮೊದಲಿಗೆ ಬೀದರ್ ಮತ್ತು ಬಿಜಾಪುರ ಸುಲ್ತಾನರ ವಿರುದ್ಧ ದೋಣಿ ಕಾಳಗ ಆಗುತ್ತೆ. ನಂತರ
ಕಳಿಂಗದ ಪ್ರತಾಪರುದ್ರನ್ನ ಸೋಲಿಸಲಾಗುತ್ತೆ. ನಂತರ ಗೋಲ್ಕೊಂಡದ ಸುಲ್ತಾನ್ ಕುತುಬ್ ಶಾನ್ನ ಸೋಲಿಸ್ತಾರೆ. ಮತ್ತು ಕೊನೆಯದಲ್ಲಿ ರಾಯಚೂರು ಕಾಳಗವನ್ನು ಮಾಡ್ತಾರೆ ಕೃಷ್ಣದೇವರಾಯ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಬಾದಾಮಿ ಚಾಲುಕ್ಯ ಕಾಲದ ದೇವಾಲಯಗಳಿಗೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ ಅಂತ. ಸೊ ಸರಿಯಾದ ಉತ್ತರ ಆಪ್ಷನ್ ಎ 1 ಮತ್ತು 2 ಮಾತ್ರ ಸರಿ ಇದೆ ನೋಡಿ. ಸಂಸತ್ ಮಾದರಿಯ ಗುಡಿ ದುರ್ಗಾ ದೇವಾಲಯ ಐಹೊಳೆ, ರೈಟ್ ಆನ್ಸರ್. ಐಹೊಳೆ ಶಾಸನ ಇರೋದು ಮೇಗುತಿ ದೇವಾಲಯದ ಗುಡಿಯಲ್ಲಿ, ಇದು ಕೂಡ ಸರಿ ಇದೆ. ಸೊ ಯಾವ್ದು ತಪ್ಪಾಗಿದೆ ಕೇಳಿದ್ರೆ ಲೋಕೇಶ್ವರ ದೇವಾಲಯ, ಮಲ್ಲಿಕಾರ್ಜುನ ದೇವಾಲಯ, ಪಟ್ಟದಕಲ್ಲು ತಪ್ಪಿದು. ತ್ರೈಲೋಕೇಶ್ವರ ದೇವಾಲಯ, ವಿರೂಪಾಕ್ಷ ದೇವಾಲಯ, ಪಟ್ಟದಕಲ್ಲು, ಇದು ಕೂಡ ತಪ್ಪಾಗಿದೆ. ಹೊಯ್ಸಳರ ಕಾಲದ ದೇವಾಲಯಗಳ ಕುರಿತ ಹೇಳಿಕೆಗಳನ್ನು ಗಮನಿಸಿ. ತಪ್ಪಾಗಿರುವ ಜೋಡಿ ಯಾವುದು ಅಂತ ಕೇಳ್ತಾರೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. 4 ಮತ್ತು 5 ತಪ್ಪಾಗಿದೆ. ಯಾವುದ್ಯಾವುದು? ಚತುಷ್ಕೂಟ, ಗೋವಿಂದಹಳ್ಳಿಯ ಪಂಚಲಿಂಗೇಶ್ವರ ದೇವಾಲಯ, ಚತುಷ್ಕೋಟಕ್ಕೆ ಉದಾಹರಣೆ, ಇದು ತಪ್ಪು. ಪಂಚಕೂಟಕ್ಕೆ ಉದಾಹರಣೆ ದೊಡ್ಡಗದವಳ್ಳಿ ಲಕ್ಷ್ಮೀ ದೇವಾಲಯ, ಇದು ಕೂಡ ತಪ್ಪಾಗಿದೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ ಅಂತಾರೆ. ಸೊ 21ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. 8ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಅಧಿನಿಯಮ ಜಾರಿಯಾಯಿತು. ದಿಸ್ ಈಸ್ ರಾಂಗ್. ಉಳಿದೆಲ್ಲ ಸರಿ ಇದೆ ನೋಡಿ. 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ರೂರ್ಕೆಲಾ, ಬಿಲಾಯಿ, ದುರ್ಗಾಪುರದಲ್ಲಿ ಸ್ಟೀಲ್ ಇಂಡಸ್ಟ್ರಿ ಆಯಿತು, ಸರಿ ಇದೆ. 4ನೇ ಪಂಚವಾರ್ಷಿಕ ಯೋಜನೆಯ 14 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯಿತು, ಸರಿ ಇದೆ. ಮತ್ತು ಪ್ರೋಕ್ರಾನಲ್ಲಿ ಸ್ಮೈಲಿಂಗ್ ಬುಗ್ಧ ಆಯಿತು. ಇನ್ನು 6ನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ನಬಾರ್ಡ್ ಮತ್ತು ಎಕ್ಸಿಮ್ ಬ್ಯಾಂಕ್ ಸ್ಥಾಪಿಸಲ್ಪಟ್ಟು, ಇದು ಕೂಡ ಸರಿ ಇದೆ. 2026ರ ಮಹಿಳಾ T20 ವರ್ಲ್ಡ್ ಕಪ್ ಕುರಿತ ಹೇಳಿಕೆಯಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಆಸ್ಟ್ರೇಲಿಯಾ 7ನೇ ಬಾರಿ ದಕ್ಷಿಣ ಆಫ್ರಿಕಾವನ್ನು ಮಣಿಸಿ ಚಾಂಪಿಯನ್ ಆಯಿತು ಅನ್ನೋದು ರಾಂಗ್. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆಗಳು, ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಕೇಳ್ತಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. 3 ಹೇಳಿಕೆಗಳು ಮಾತ್ರ ಸರಿಯಾಗಿದ್ದಾವೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಸರಿಯಾದ ಹೇಳಿಕೆಯ ಆಯ್ಕೆ ಗುರುತಿಸಿ ಅಂತ ಕೇಳ್ತಾರೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. 2, 3 ಸರಿಯಾಗಿದೆ ನೋಡಿ. ಶ್ವೇತಾಂಬರ ಪಂಥದ ನಾಯಕ ಸ್ಥೂಲ ಭದ್ರನಾಗಿದ್ದು ಸ್ತ್ರೀಯರ ಪ್ರವೇಶಕ್ಕೆ ಅವಕಾಶ ಇತ್ತು. ಇನ್ನು ದಿಗಂಬರ ಪಂಥವು ಭದ್ರಬಾಹುವನ್ನು ನಾಯಕನಾಗಿ ಹೊಂದಿದ್ದು ದಕ್ಷಿಣ ಭಾರತದಲ್ಲಿ ಹೆಚ್ಚು ಜನಪ್ರಿಯವಾಯಿತು. ಇವೆರಡು ಸ್ಟೇಟ್ಮೆಂಟ್ ಸರಿ ಇದೆ. ಕೊಠಾರಿ ಆಯೋಗ 1964 ಪ್ರಮುಖ ಶಿಫಾರಸುಗಳಲ್ಲಿ ಒಂದಾದ ತ್ರಿಭಾಷಾ ಸೂತ್ರವು ಯಾವ ಭಾಷೆಗಳನ್ನು ಒಳಗೊಂಡಿದೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ರಾಜ್ಯದ ಅಧಿಕೃತ ಭಾಷೆ, ಮಾತೃಭಾಷೆ ಮತ್ತು ಇಂಗ್ಲಿಷ್. ಕೆಳಗಿನ ಯಾವೆಲ್ಲ ವಿಶ್ವ ಪರಂಪರೆ ನೈಸರ್ಗಿಕ ಪರಂಪರೆ ತಾಣಗಳ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ನ್ಯಾಚುರಲ್ ಸೈಟ್ಸ್ ಯಾವುದು ಅಂತ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. 1, 2, 3 ಮಾತ್ರ ನೋಡಿ. ಯಾವುದ್ಯಾವುದು? ಮಾನಸ ವನ್ಯಜೀವಿ ಅಭಯಾರಣ್ಯ, ನಂದಾದೇವಿ ವ್ಯಾಲಿ ಆ್ಯಂಡ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್, ಇನ್ನು ಗ್ರೇಟ್ ಹಿಮಾಲಯನ್ ರಾಷ್ಟ್ರೀಯ ಉದ್ಯಾನ, ಇವೆಲ್ಲವೂ ಕೂಡ ನೈಸರ್ಗಿಕ ಪರಂಪರೆಯ ತಾಣಗಳಾಗಿವೆ. ಕರ್ನಾಟಕ ಆಡಳಿತಾತ್ಮಕ ಮತ್ತು ಭೌಗೋಳಿಕ ಬದಲಾವಣೆಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆಗಳು ಸರಿಯಾಗಿವೆ ಕೇಳ್ತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. 1 ಮತ್ತು 2 ಸರಿಯಾಗಿದೆ ನೋಡಿ. ವಿಜಯನಗರ ಜಿಲ್ಲೆ ಕರ್ನಾಟಕದ 31ನೇ ಜಿಲ್ಲೆಯಾಗಿ ಬಳ್ಳಾರಿಯಿಂದ ಬೇರ್ಪಟ್ಟು ಅಸ್ತಿತ್ವಕ್ಕೆ ಬಂತು, ರೈಟ್. ಆ್ಯಂಡ್ ವಿಸ್ತೀರ್ಣದಲ್ಲೇ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಬೆಳಗಾವಿ ಮತ್ತು ಅತ್ಯಂತ ಸಣ್ಣ ಜಿಲ್ಲೆ ಬೆಂಗಳೂರು ನಗರ, ಇದು ಕೂಡ ಸರಿ ಇದೆ. ಸೊ 3ನೇದು ತಪ್ಪು. ಪ್ರಸ್ತುತ ಕರ್ನಾಟಕದಲ್ಲಿ 5 ಕಂದಾಯ ವಿಭಾಗಗಳಿರುವುದು, ದಿಸ್ ಇಸ್ ರಾಂಗ್. ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ. ಬೌದ್ಧ ಧರ್ಮಕ್ಕೆ ಬೆಂಬಲ ನೀಡಿದ ಏಕೈಕ ಗಂಗಾರಸ ಅವನೀತ ಅನ್ನೋದು, ದಿಸ್ ಇಸ್ ರಾಂಗ್. ಕರ್ನಾಟಕದಲ್ಲಿನ ಗೊಮ್ಮಟೇಶ್ವರ ವಿಗ್ರಹಗಳಿದ್ದ ಸ್ಥಳಗಳನ್ನು ಅವುಗಳ ಜಿಲ್ಲೆಯೊಂದಿಗೆ ಹೊಂದಿಸಿ ಬರೆಯಿರಿ. ಶ್ರವಣಬೆಳಗೊಳ ಯಾವ ಡಿಸ್ಟಿಕ್ಕು, ಕಾರ್ಕಳ ಯಾವ ಡಿಸ್ಟಿಕ್ಕು, ವೇಣೂರು ಯಾವ ಡಿಸ್ಟಿಕ್ಕು, ಗೊಮ್ಮಟಗಿರಿ ಯಾವ ಡಿಸ್ಟಿಕ್ ಅಂತೇಳಿ. ಸೊ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ. ಆಸ್ ಇಟ್ ಈಸ್ ಇದೆ ಉತ್ತರ ನೋಡಿ. ಶ್ರವಣಬೆಳಗೊಳ ಹಾಸನದಲ್ಲಿದೆ, ಕಾರ್ಕಳ ಉಡುಪಿ ಡಿಸ್ಟಿಕ್ ಬರುತ್ತೆ, ವೇಣೂರು ದಕ್ಷಿಣ ಕನ್ನಡ ಡಿಸ್ಟಿಕ್ ಬರುತ್ತೆ ಮತ್ತು ಗೊಮ್ಮಟಗಿರಿ ಮೈಸೂರಲ್ಲಿ ಇರುವಂಥದ್ದು. ಕೆಳಗಿನ ಹೇಳಿಕೆಯನ್ನು ಗಮನಿಸಿ. ಯಾವ ಹೇಳಿಕೆಗಳು ಸರಿಯಾಗಿದೆ ಕೇಳ್ತಾರೆ. ಎಷ್ಟು ಹೇಳಿಕೆಗಳು ಸರಿಯಾಗಿದೆ ಕೇಳ್ತಾರೆ. ಜೋಡಿಗಳು. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ. 3 ಜೋಡಿಗಳು ಸರಿಯಾಗಿದೆ. ಭಾರತೀಯ ಮಿಲಿಟರಿ ಸಮರಾಭ್ಯಾಸಗಳನ್ನು ನೀಡಿದ್ದು ತಪ್ಪಾಗಿರುವುದನ್ನು ಗುರುತಿಸಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ. 2 ಜೋಡಿ ಮಾತ್ರ
ತಪ್ಪಾಗಿವೆ 6ರಲ್ಲಿ. ಕೆಳಗಿನ ಎಷ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳಲ್ಲಿ ಭಾರತದ ಸದಸ್ಯತ್ವ ರಾಷ್ಟ್ರವನ್ನು ಹೊಂದಿದೆ? 32ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 5ರಲ್ಲಿ ಮಾತ್ರ ಭಾರತ ಸದಸ್ಯತ್ವ ಹೊಂದಿರುವಂಥದ್ದು. ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾಗಿದ್ದನ್ನು ಗುರುತಿಸಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸೆನೆಗಲ್ ಉತ್ತರ ಅಮೆರಿಕದ ಆಗ್ನೇಯಕ್ಕಿರುವ ದೇಶ ಅನ್ನೋದು ತಪ್ಪಾಗಿದೆ. ಬುಡಕಟ್ಟು ಜನಾಂಗ ಮತ್ತು ಅವುಗಳಿರುವ ದೇಶದ ಸರಿಯಾದ ಜೋಡಣೆಯನ್ನು ಗುರುತಿಸಿ. ಯಾವ್ದು ಸರಿ ಇದೆ ಅಂತೇಳಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1, 2, 3, 4 ಸರಿ ಇದೆ ನೋಡಿ. ಮಸಾಯಿ ಕೀನ್ಯಾ ಮತ್ತು ತಾಂಜಾನಿಯಾದಲ್ಲಿ ಕಂಡು ಬರ್ತಾರೆ ಜನಾಂಗ. ಸೆಮಾಂಗ್ಸ್ ಮಲೇಷ್ಯಾದಲ್ಲಿ ಕಂಡು ಬರ್ತಾರೆ. ಮಾವೋರಿಗಳು ನ್ಯೂಜಿಲೆಂಡಲ್ಲಿ, ಹಾಗೇನೆ ಬುಷ್ಮನ್ಗಳು ಕಲಹರಿ ಮತ್ತು ಬೋಟ್ಸ್ವಾನದಲ್ಲಿ ಕಂಡು ಬರ್ತಾರೆ. ಉಳಿದಿದೆಲ್ಲ ತಪ್ಪಾಗಿದೆ. ಕೆಳಗಿನ ಯೋಜನೆಗಳನ್ನು ಅವು ಜಾರಿಯಾದ ವರ್ಷದಂತೆ ಸರಿಯಾದ ಕಾಲಾನುಕ್ರಮದಲ್ಲಿ ಗುರುತಿಸಿ ಅಂತ ಹೇಳ್ತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1, 3, 4, 2, 5 ನೋಡಿ. ಮೊದಲಿಗೆ ಸಮಗ್ರ ಶಿಶು ಅಭಿವೃದ್ಧಿ ಯೋಜನೆ ಜಾರಿಯಾಗುತ್ತೆ. ನಂತರ ಬಿಸಿಯೂಟ ಯೋಜನೆ, ನಂತರ ಅಂತ್ಯೋದಯ ಅನ್ನ ಯೋಜನೆ, ನಂತರ ಸರ್ವ ಶಿಕ್ಷಣ ಅಭಿಯಾನ್ ಮತ್ತು ಕೊನೆಯದಾಗಿ ಕ್ಷೀರಭಾಗ್ಯ ಯೋಜನೆ. ಇತ್ತೀಚಿನ ಯೋಜನೆ ಇದು ಕ್ಷೀರಭಾಗ್ಯ ಯೋಜನೆ. ಕರ್ನಾಟಕ ಸರ್ಕಾರದ ಆ್ಯಪ್ ಮತ್ತು ಪೋರ್ಟಲ್ಗಳಲ್ಲಿ ತಪ್ಪಾಗಿದ್ಯಾವುದು ಅಂತ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಉಮಾ ಪೋರ್ಟಲ್ ಏಕೀಕೃತ ಆನ್ಲೈನ್ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ CSR ಅನುಕೂಲತಾ ವೇದಿಕೆ ಅನ್ನೋದು ತಪ್ಪಾಗಿದೆ. ಕೆಳಗಿನ ಯಾವ ಜಲಚರ ಪ್ರಾಣಿಗಳು ಕಿವಿರುಗಳನ್ನು ಹೊಂದಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1, 3, 4 ನೋಡಿ. ಯಾವುದಾದ್ರು ಆಕ್ಟೋಪಸ್, ಕ್ಲೌನ್ ಮೀನು ಮತ್ತು ಕಪ್ಪೆ, ಇವುಗಳು ಕಿವಿರುಗಳನ್ನು ಹೊಂದಿವೆ. ಕೆಳಗಿನ ಹೇಳಿಕೆಯಲ್ಲಿ ಸರಿಯಾಗಿರೋದನ್ನು ಆಯ್ಕೆ ಮಾಡಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1, 2, 2 ಕೂಡ ಸರಿ ಇದೆ ನೋಡಿ. ಇದು ಏಕರೂಪದ ವೃತ್ತಾಕಾರದ ಚಲನೆಯಲ್ಲಿ ಸ್ಪೀಡ್ ಸ್ಥಿರವಾಗಿರುತ್ತೆ. ಏಕರೂಪದ ವೃತ್ತಾಕಾರದ ಚಲನೆಯಲ್ಲಿ ವೆಲಾಸಿಟಿ ಬದಲಾಗ್ತಾ ಇರುತ್ತೆ. 2 ಕೂಡ ಸರಿ ಇದೆ. ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿರೋದನ್ನು ಆಯ್ಕೆ ಮಾಡಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1 ಮತ್ತು 2 ಸರಿ ಇದೆ ನೋಡಿ. ಕಾರ್ನಾಲ್ಡ್ ರೇಖೆ ಇದೆಯಲ್ಲ, ಸಿಯಾಲ್ ಮತ್ತು ಸೀಮಾ ವಲಯಗಳನ್ನು ಬೇರ್ಪಡಿಸುತ್ತೆ. ರೈಟ್. ರೆಪೆಟಿ ರೇಖೆ ಮೇಲಿನ ಮೆಂಟಲ್ ಮತ್ತು ಕೆಳಗಿನ ಮೆಂಟಲ್ನ ಬೇರ್ಪಡಿಸುತ್ತೆ. ಇದು ಕೂಡ ಸರಿ. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿದ್ದನ್ನು ಆಯ್ಕೆ ಮಾಡಿ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1 ಮತ್ತು 2 ಕೂಡ ಸರಿ ಇದೆ ನೋಡಿ. ಭಾರತದ ಪೂರ್ವ ಕರಾವಳಿಯು ಪಶ್ಚಿಮ ಕರಾವಳಿಗಿಂತ ವಿಶಾಲವಾಗಿದೆ. ರೈಟ್ ಆನ್ಸರ್. ಭಾರತದ ಪೂರ್ವ ಕರಾವಳಿ ಮೈದಾನವು ನದಿಗಳ ನಿಕ್ಷೇಪಗಳಿಂದ ನಿರ್ಮಾಣಗೊಂಡಿದೆ. 2 ಕೂಡ ಸರಿಯಾಗಿರುವಂಥದ್ದು. ವಿಶೇಷ ರಕ್ಷಣಾ ಗುಂಪು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಇದೆಯಲ್ಲ, ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅದಕ್ಕೆ SPGಗೆ ರಿಲೇಟೆಡ್ ಆಗಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, SPG 1985 ಸ್ಥಾಪಿಸಲಾಯಿತು ಅನ್ನೋದು ತಪ್ಪಾಗಿದೆ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಬೆಳವಣಿಗೆ ದರ ಹೊಂದಿದ್ದ ಮೊದಲ 5 ರಾಜ್ಯಗಳ ಸರಿಯಾದ ಅನುಕ್ರಮ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮೇಘಾಲಯ, ಅರುಣಾಚಲ ಪ್ರದೇಶ್, ಬಿಹಾರ, ಜಮ್ಮು ಮತ್ತು ಕಾಶ್ಮೀರ ಮತ್ತು ಮಿಜೋರಾಂ. ಈ ರೀತಿಯಾಗಿ ಜನಸಂಖ್ಯೆ ಬೆಳವಣಿಗೆ ದರ ಮೊದಲ 5 ರಾಜ್ಯಗಳು. ಕೆಳಗಿನ ಜೋಡಿಗಳಲ್ಲಿ ಸರಿಯಾಗಿದ್ದನ್ನು ಆಯ್ಕೆ ಮಾಡಿ. ಭಾರತದ ಮೊದಲ ಮಹಾಲೇಖ ಪರಿಶೋಧಕ CAG TN ಚತುರ್ವೇದಿ, ಭಾರತದ ಮೊದಲ ಅಟಾರ್ನಿ ಜನರಲ್ MV ಸೆಟಲ್ವಾಡ್, ಭಾರತದ ಮೊದಲ ಕೇಂದ್ರ ಲೋಕಸಭಾ ಆಯೋಗದ ಅಧ್ಯಕ್ಷ ಸರ್ ರಾಸ್ ಬಾರ್ಕರ್. ಯಾವುದು ಸರಿ ಇದೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಬಿ, 2 ಮತ್ತು 3 ಸರಿ ಇದೆ. ದಿಸ್ ಈಸ್ ರಾಂಗ್. ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾಗಿರೋದನ್ನು ಆಯ್ಕೆ ಮಾಡಿ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, 1 ಮತ್ತು 2 ಸರಿಯಾಗಿದೆ ನೋಡಿ. 2 ಕೂಡ ಸರಿ ಇದೆ. ಭಾರತದ ಭೂಪ್ರದೇಶವನ್ನು ಅನ್ಯ ದೇಶಕ್ಕೆ ವರ್ಗಾಯಿಸಲು ಸಂವಿಧಾನ ತಿದ್ದುಪಡಿ ಅಗತ್ಯ ಇದೆ. ಭಾರತ ಮತ್ತು ಇತರ ರಾಷ್ಟ್ರಗಳ ನಡುವಿನ ಗಡಿ ವಿವಾದವನ್ನು ಇತ್ಯರ್ಥಪಡಿಸಲು ಸಂವಿಧಾನಕ್ಕೆ ತಿದ್ದುಪಡಿ ಅಗತ್ಯ ಇಲ್ಲ. ಖಾಸಗಿತನದ ಹಕ್ಕಿಗೆ ಸಂಬಂಧಿಸಿದಂತೆ ರೈಟ್ ಆಫ್ ಪ್ರೈವಸಿ ಅಂತೀವಲ್ಲ, ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತೇಳಿ. ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಕೇಳಿದ್ರೆ ಆಪ್ಷನ್ ಸಿ, 2 ಕೂಡ ಸರಿಯಿದೆ ನೋಡಿದೆ. KS ಪುಟ್ಟಸ್ವಾಮಿ ವಿರುದ್ಧ ಭಾರತ ಒಕ್ಕೂಟ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಖಾಸಗಿತನದ ಹಕ್ಕನ್ನು ಮೂಲಭೂತ ಹಕ್ಕು ಅಂತ ಘೋಷಿಸಿತು. ಖಾಸಗಿತನದ ಹಕ್ಕು ಮರೆತು ಹೋಗುವ ಹಕ್ಕನ್ನು ರೈಟ್ ಟು ಫರ್ಗೆಟನ್ ಒಳಗೊಂಡಿದೆ. ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಸಂಯುಕ್ತ ಫೆಡರಲ್ ವ್ಯವಸ್ಥೆ ಲಕ್ಷಣ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 1, 2, 3, 5. ಇದರಲ್ಲಿ ನೋಡಿ, ಏಕೈಕ ಸಂವಿಧಾನ ಅನ್ನೋದು ಫೆಡರಲ್ ಸಿಸ್ಟಮ್ನ ಇದಲ್ಲ,
ಫೆಡರಲ್ ವ್ಯವಸ್ಥೆ ಲಕ್ಷಣ ಯಾವುದು ಕೇಳಿದ್ರೆ ಸಂವಿಧಾನ ಪರಮೋಚ್ಚತೆ, ಸ್ವತಂತ್ರ ನ್ಯಾಯಾಂಗ, ರಿಜಿಡ್ ಸಂವಿಧಾನ ಮತ್ತು ದ್ವಿಸದನ ಶಾಸಕಾಂಗ. ಕರ್ನಾಟಕದಲ್ಲಿ CIDಗೆ ರಿಲೇಟೆಡ್ ಆಗಿ ಯಾವ ಹೇಳಿಕೆ ಸರಿಯಾಗಿದೆ ಕೇಳ್ತಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, 1 ಮತ್ತು 2 ಕೂಡ ಸರಿಯಾಗಿದೆ. CIDಯನ್ನು 1974 ಸ್ಥಾಪಿಸಲಾಯಿತು. CID ಮಾಹಿತಿ ಹಕ್ಕು ಕಾಯ್ದೆ ಅಡಿಯಲ್ಲಿ ಬರುತ್ತೆ. ಈ ಕೆಳಗಿನ ಯಾವ ಪ್ರದೇಶವನ್ನು ವಾಣಿಜ್ಯ ಮಾರುತಗಳ ಅಂತರೋಷ್ಣ ವಲಯದ ಅಭಿಸರಣ ವಲಯ ಇಂಟರ್ ಟ್ರಾಪಿಕಲ್ ಕನ್ವರ್ಜೆನ್ಸ್ ಝೋನ್ ITCZ ಅಂತ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಸಮಭಾಜಕ ಕಡಿಮೆ ಒತ್ತಡದ ಪಟ್ಟಿ. ಘನರೂಪದ ವಸ್ತುವು ದ್ರವರೂಪಕ್ಕೆ ಪರಿವರ್ತನೆ ಆಗದೆ ನೇರವಾಗಿ ಅನಿಲ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಇದಕ್ಕೆ ಸಬ್ಲಿಮೇಷನ್ ಅಂತ ಕರೀತಾರೆ. ಈ ಕೆಳಗಿನವುಗಳಲ್ಲಿ ಅದಕ್ಕೆ ಉದಾಹರಣೆ ಯಾವುದು ಅಲ್ಲ ಅಂತ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಮೇಲ್ನ ಯಾವುದು ಕೂಡ ಅಲ್ಲ. ಯಾವುದು ಕೂಡ ಅಲ್ಲ. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸಂವಿಧಾನಾತ್ಮಕವಾಗಿ ಮಂತ್ರಿಮಂಡಲ ರಚಿಸುವ ಅಧಿಕಾರ ರಾಜ್ಯಪಾಲರಿಗೆ ಸೇರಿದೆ. ದಿಸ್ ಇಸ್ ದ ರೈಟ್ ಆನ್ಸರ್. ಜಂಟಿ ಲೋಕಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ರೈಟ್ ಆನ್ಸರ್ ಇಸ್, ತಪ್ಪಾಗಿರೋ ಸ್ಟೇಟ್ಮೆಂಟ್ ಯಾವುದು ಕೇಳಿದ್ರೆ ಮೇಲಿನ ಯಾವುದು ಕೂಡ ಅಲ್ಲ. ಕಲ್ಯಾಣ ಕರ್ನಾಟಕ ಪ್ರದೇಶ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 2018ರಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶವನ್ನು ಕಲ್ಯಾಣ ಕರ್ನಾಟಕ ಅಂತೇಳಿ ಮರು ನಾಮಕರಣ ಮಾಡಲಾಯಿತು. ದಿಸ್ ಈಸ್ ರಾಂಗ್. ಕರ್ನಾಟಕ ಪೊಲೀಸ್ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಯಾವುದು ಕೂಡ ಅಲ್ಲ. ಎಲ್ಲ ಸರಿ ಇದೆ ಅಂತೇಳಿ. ಜಿಲ್ಲಾ ಪೊಲೀಸ್ ಆಡಳಿತ SP ನೇತೃತ್ವದಲ್ಲಿರುತ್ತೆ. ರಾಜ್ಯದಲ್ಲಿ 7 ಪೊಲೀಸ್ ವ್ಯಾಪ್ತಿಗಳಿವೆ ಮತ್ತು 32 ಪೊಲೀಸ್ ಜಿಲ್ಲೆಗಳಿವೆ. ಪೊಲೀಸ್ ಠಾಣೆಯು ಪೊಲೀಸ್ ಇಲಾಖೆ ಅತ್ಯಂತ ಕೆಳಮಟ್ಟದ ಘಟಕ. ಎಲ್ಲ ಕೂಡ ಸರಿ ಇದೆ. ಕರ್ನಾಟಕ ರಾಜ್ಯ ಗುಪ್ತಚರ ಇಲಾಖೆಯ ನೇತೃತ್ವ ವಹಿಸುವವರು ಯಾರು? ಸೊ ದ ರೈಟ್ ಆನ್ಸರ್ ಇಸ್, ಗುಪ್ತಚರ ಇಲಾಖೆಯ ಹೆಡ್ ಆಫ್ ದಿ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಂತ ನಾವು ಕರಿತೀವಲ್ಲ. ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕರು ADGP. ಭಾರತದ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಇಂಗ್ಲಿಷನ್ನು ಅಧಿಕೃತ ಭಾಷೆಯಾಗಿ ಅಳವಡಿಸಿಕೊಂಡಿವೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 1, 2, 3, 5. ಯಾವುದಾದ್ರು ನೋಡಿ? ಅರುಣಾಚಲ್ ಪ್ರದೇಶ್, ಮೇಘಾಲಯ, ಸಿಕ್ಕಿಂ ಮತ್ತು ಚಂಡೀಗಢ. ಇಕೋಫೀನ್ ಅಂದರೆ ಏನು? ಸೊ ದ ರೈಟ್ ಆನ್ಸರ್ ಈಸ್, ಇಕೋಫೀನ್ ಅಂದರೆ ಅನುವಂಶೀಯವಾಗಿ ಒಂದೇ ಆಗಿದ್ದರೂ ಪರಿಸರದ ಪ್ರಭಾವದಿಂದ ಗಾತ್ರ, ಆಕಾರ ಮುಂತಾದ ಲಕ್ಷಣಗಳಲ್ಲಿ ವ್ಯತ್ಯಾಸ ಹೊಂದಿರುವ ಒಂದೇ ಪ್ರಭೇದ ಜೀವಿಗಳಿಗೆ ಇಕೋಫೇನ್ ಅಂತ ಕರಿತೀವಿ. ನೀರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, 1 ಮತ್ತು 2 ಕೂಡ ಸರಿ ಇದೆ. ನೋಡಿ, ಮೃದು ನೀರು ಸಾಬೂನೊಂದಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೊರೆ ಉಂಟು ಮಾಡುತ್ತೆ. ಅದೇ ಗಡಸು ನೀರು ಸುಲಭವಾಗಿ ನೊರೆಯನ್ನು ಉಂಟು ಮಾಡೋದಿಲ್ಲ. ಸೊ ಒಂದಿಷ್ಟು ಜನರು ಒಂದು ಕೆಲಸವನ್ನು 60 ದಿನದಲ್ಲಿ ಮಾಡ್ತಾರೆ. ಈ ಗುಂಪಿನಲ್ಲಿ 8 ಮಂದಿ ಅಧಿಕವಾಗಿದ್ದರೆ ಕೆಲಸ ಇನ್ನೂ 10 ದಿನಗಳಷ್ಟು ಕಡಿಮೆ ಅವಧಿಯಲ್ಲಿ ಮುಗಿಯುತ್ತೆ. ಹಾಗಾದರೆ ಈ ಗುಂಪಿನಲ್ಲಿರುವ ಜನರ ಸಂಖ್ಯೆ ಎಷ್ಟು? ಮೆಂಟೇಲಬಿಲಿಟಿ ಕ್ವಶನ್. ಸರಿಯಾದ ಉತ್ತರ ಆಪ್ಷನ್ ಡಿ, 40. ಕೆಳಗಿನವುಗಳಲ್ಲಿ ತಪ್ಪಾಗಿರೋದನ್ನು ಆಯ್ಕೆ ಮಾಡಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅನಕ್ಷತ್ರಿಕ ಪ್ರಶ್ನೆಗಳಿಗೆ ಮೌಖಿಕ ಹಾಗೂ ಲಿಖಿತ ಉತ್ತರ ನೀಡಬೇಕಾಗತ್ತೆ ಸೆಷನ್ನಲ್ಲಿ. ಕ್ವಶನ್ ಅವರ್ಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದು. ಇನ್ನು ಗ್ಲ್ಯಾಂಡ್ಸ್ ಅಥವಾ ಗ್ರಂಥಿಗಳು ಈ ಕೆಳಗಿನ ಯಾವ ರೀತಿಯ ಅಂಗಾಂಶಗಳಿಂದ ಮಾಡಲ್ಪಟ್ಟಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಘನಾಕೃತಿಯ ಅನುಲೇಪಕ ಅಂಗಾಂಶ. ರಕ್ತದಲ್ಲಿ ಯೂರಿಕ್ ಆಸಿಡ್ ಹೆಚ್ಚಾದರೆ ಉಂಟಾಗುವ ರೋಗ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಗೌಟ್. ಒಂದು ರೇಡಿಯೋದ ಧ್ವನಿಯ ತೀವ್ರತೆ ಲೌಡ್ನೆಸ್ ಹೆಚ್ಚಿಸಿದಾಗ ಅದರ ಧ್ವನಿ ತರಂಗಗಳ ಆವರ್ತನ ಫ್ರೀಕ್ವೆನ್ಸಿ ಯಾವ ರೀತಿ ಬದಲಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಆವರ್ತನದಲ್ಲಿ ಯಾವುದೇ ಬದಲಾವಣೆ, ಫ್ರೀಕ್ವೆನ್ಸಿಯಲ್ಲಿ ಯಾವುದೇ ಚೇಂಜಸ್ ಆಗಲ್ಲ. ವಿತ್ತೀಯ ಕೊರತೆಯಿಂದ ಬಡ್ಡಿ ಪಾವತಿಯನ್ನು ಕಳೆದಾಗ ಉಳಿಯುವ ಮೊತ್ತವನ್ನು ಏನಂತ ಕರೀತಾರೆ? ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಪ್ರಾಥಮಿಕ ಕೊರತೆ ಅಥವಾ ಪ್ರೈಮರಿ ಡೆಫಿಸಿಟ್ ಅಂತ ಕರೀತಾರೆ. ಕೆಳಗಿನ ಯಾವ ಜೋಡಿ ಸರಿಯಾಗಿಲ್ಲ? ಪ್ರಮುಖವಾದ ಸಂಸ್ಥೆಗಳು ಮತ್ತು ಹೆಡ್ ಕ್ವಾರ್ಟರ್ ಇದೆ. ಯಾವುದು ಸರಿಯಾಗಿಲ್ಲ ಕೇಳಿದ್ರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, NSE ನ್ಯಾಷನಲ್ ಸ್ಟಾಕ್
ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದು ನವದೆಹಲಿಯಲ್ಲಿ ಇಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಇದು ಸರಿಯಾಗಿಲ್ಲ ಅಂತ. ಸಚಿವ ಸಂಪುಟದ ಸಮಿತಿಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 1, 2, 4 ಸರಿ ಇದೆ ನೋಡಿ. ಸಚಿವ ಸಂಪುಟದ ಸಮಿತಿಗಳು 3 ರಿಂದ 8 ಸದಸ್ಯರನ್ನು ಹೊಂದಿರುತ್ತೆ. ಕ್ಯಾಬಿನೆಟ್ ರಾಜಕೀಯ ವ್ಯವಹಾರಗಳ ಸಮಿತಿಯನ್ನು ಸೂಪರ್ ಕ್ಯಾಬಿನೆಟ್ ಅಂತ ಕರೀತಾರೆ. ಇನ್ನು ಆರ್ಥಿಕ ವ್ಯವಹಾರಗಳ ಸಮಿತಿಗೆ ಹಣಕಾಸು ಸಚಿವರು ಅಧ್ಯಕ್ಷರಾಗಿರ್ತಾರೆ. ಇದು ಸರಿ. ಯಾವ ತಪ್ಪು ಕೇಳಿದ್ರೆ ಸಂಸದೀಯ ವ್ಯವಹಾರಗಳ ಸಮಿತಿಗೆ ಲೋಕಸಭಾ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ. ದಿಸ್ ಈಸ್ ರಾಂಗ್. ಕೆಳಗಿನ ಹೇಳಿಕೆಯನ್ನು ಗಮನಿಸಿ, ಸರಿಯಾಗಿರುವ ಸ್ಟೇಟ್ಮೆಂಟ್ ಯಾವುದು ಕೇಳ್ತಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 3 ಮಾತ್ರ ಸರಿ ಇದೆ. ಅಂದರೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಿಸುವುದು ಮೋಟಾರ್. ಕೆಳಗಿನವುಗಳಲ್ಲಿ ಯಾವುದು ಅಂತರ್ಜಲದ ಸವೆತದಿಂದ ಉಂಟಾದ ಭೂ ಸ್ವರೂಪವಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಲೆಪೀಸ್. ಒಂದು ಸೇತುವೆ ಮೇಲೆ ಒಬ್ಬ ವ್ಯಕ್ತಿ 15 ಕಿಲೋಮೀಟರ್ಗಳಂತೆ ಗಂಟೆಗೆ ಸವಾರಿ ಮಾಡ್ತಾನೆ. ಈ ಸೇತುವೆ ದಾಟಲು ಆತ 5 ನಿಮಿಷ ತಗೊಂಡ್ರೆ ಸೇತುವೆ ಉದ್ದ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ 1250 ಮೀಟರ್. ನೂರ 21 ಸೆಂಟಿಮೀಟರ್ ವಿಸ್ತೀರ್ಣ, ಚದರ ಸೆಂಟಿಮೀಟರ್ ವಿಸ್ತೀರ್ಣ ಒಳಗೊಳ್ಳುವಂತೆ ಚೌಕವಾಗಿ ಬಗ್ಗಿಸಲಾದ ಒಂದು ತಂತಿಯನ್ನು ಒಂದು ವೃತ್ತದಂತೆ ಬಗ್ಗಿಸಿದಾಗ ಅದು ಒಳಗೊಳ್ಳುವ ವಿಸ್ತೀರ್ಣ ಎಷ್ಟು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 154 ಸೆಂಟಿಮೀಟರ್. ಈ ಕೆಳಗೆ ನೀಡಿರುವ ಯಾವ ಪತ್ರಿಕೆಗಳನ್ನು ಮಹಾತ್ಮ ಗಾಂಧೀಜಿ ಪ್ರಕಟಿಸ್ತಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ 1, 2, 3, 4 ಎಲ್ಲ ಕೂಡ ಹೌದು ನೋಡಿ. ದ ಇಂಡಿಯನ್ ಒಪಿನಿಯನ್, ನವಜೀವನ್, ಹರಿಜನ, ಯಂಗ್ ಇಂಡಿಯಾ. ಒಬ್ಬ ಗಂಡಸು ಅಥವಾ ಇಬ್ಬರು ಹೆಂಗಸರು ಅಥವಾ 3 ಹುಡುಗರು ಒಂದು ಕೆಲಸವನ್ನು 22 ದಿನದಲ್ಲಿ ಮುಗಿಸಿದ್ರೆ ಅದೇ ಕೆಲಸವನ್ನು ಒಬ್ಬ ಗಂಡಸು, ಒಬ್ಬ ಹೆಂಗಸು, ಒಬ್ಬ ಹುಡುಗ 3 ಒಟ್ಟುಗೂಡಿದರೆ ಎಷ್ಟು ದಿನಗಳಲ್ಲಿ ಈ ಕೆಲಸ ಮುಗಿಸ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 12 ದಿನದಲ್ಲಿ ಮುಗಿಸ್ತಾರೆ. ಒಂದು ಗ್ಯಾರೇಜಿನಲ್ಲಿ ಒಂದು ತಿಂಗಳ ಅವಧಿಯಲ್ಲಿ ಬಹಳಷ್ಟು ಆಟೋ ರಿಕ್ಷಾ ಮತ್ತು ಕಾರುಗಳ ಸರ್ವಿಸ್ ಮಾಡಲಾಗಿದೆ. ಎಲ್ಲ ಟೈರು ಮತ್ತು ಎಂಜಿನ್ ಸರ್ವಿಸ್ ಮಾಡಲಾಗಿದೆ. ಹೀಗೆ ಇಲ್ಲಿ ಒಟ್ಟು 150 ಟೈರು ಮತ್ತು 45 ಎಂಜಿನ್ ಸರ್ವಿಸ್ ಆಗಿದೆ. ಹಾಗಿದ್ರೆ ಇಲ್ಲಿ ಸರ್ವಿಸ್ ಮಾಡಲಾದ ಆಟೋ ರಿಕ್ಷಾಗಳ ಸಂಖ್ಯೆ ಎಷ್ಟು ಮತ್ತು ಕಾರುಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 15 ಕಾರು ಮತ್ತು 30 ಆಟೋ ರಿಕ್ಷಾಗಳು. 10 ಮೀಟರ್ ಎತ್ತರದಿಂದ ಕೆಳಗೆ ಹಾಕಲಾದ ಚೆಂಡು ಪುಟಿದೆದ್ದು 9 ಮೀಟರ್ ಎತ್ತರಕ್ಕೆ ಹೋಗುತ್ತೆ. ಹೀಗೆ ಕೆಳಗೆ ಬಿದ್ದು ಪುಟಿದೇಳ್ತಾ ಇದ್ರೆ 4ನೇ ಪುಟಿದಲ್ಲಿ ಅದು ಏರಿದ ಎತ್ತರ ಸುಮಾರು ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 6 ಮೀಟರ್. ನೀಲಗಿರಿ ನೀಲಿ ಪರ್ವತಗಳ ಕುರಿತು ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿವೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 1 ಮತ್ತು 2 ಸರಿ ನೋಡಿ. ನೀಲಗಿರಿ ಪರ್ವತಗಳು ತಮಿಳುನಾಡು, ಕೇರಳ ಮತ್ತು ಕರ್ನಾಟಕದಲ್ಲಿ ವ್ಯಾಪಿಸಿವೆ, ಸರಿ ಇದೆ. ನೀಲಗಿರಿ ಪರ್ವತಗಳು ಪೂರ್ವ ಘಟ್ಟ ಮತ್ತು ಪಶ್ಚಿಮ ಘಟ್ಟಗಳ ಸಂಗಮ ಸ್ಥಳ, ಇದು ಕೂಡ ಸರಿ ಇದೆ. ಸೊ 3ನೇದು ತಪ್ಪು. ಯಾವುದು? ನೀಲಗಿರಿ ಅತಿ ಎತ್ತರದ ಶಿಖರ ಅನೆಮುಡಿ ಅನ್ನೋದು ದಿಸ್ ಇಸ್ ರಾಂಗ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯಡಿ ಬ್ರಿಟಿಷರು ವಶಪಡಿಸಿಕೊಂಡ ಪ್ರದೇಶಗಳ ಸರಿಯಾದ ಅನುಕ್ರಮ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಸತಾರಾ, ಸಂಬಲ್ಪುರ, ಉದಯಪುರ, ಝಾನ್ಸಿ. ಈ ಕ್ರಮವಾಗಿ ಅವರು ಈ ಒಂದು ಪ್ರದೇಶಗಳನ್ನು ವಶಪಡಿಸ್ಕೊಳ್ತಾರೆ. ನಿಲುವಳಿ ಸೂಚನೆ ಅಡ್ಜಾರ್ನ್ಮೆಂಟ್ ಮೋಷನ್ ಅಂತ ನಾವು ಕರಿತೀವಲ್ಲ, ಇದಕ್ಕೆ ಸಂಬಂಧಿಸಿದ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿ ಇದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 1 ಮತ್ತು 2 ಸರಿ ಇದೆ ನೋಡಿ. ನಿಲುವಳಿ ಸೂಚನೆಯನ್ನು ಮಂಡಿಸಲು ಕನಿಷ್ಠ 50 ಸದಸ್ಯರ ಬೆಂಬಲ ಬೇಕು. ಇನ್ನು ಈ ಸೂಚನೆ ಕೇವಲ ಒಂದು ನಿರ್ದಿಷ್ಟ ವಿಷಯವನ್ನು ಮಾತ್ರ ಒಳಗೊಂಡಿರಬೇಕು, 2 ಕೂಡ ಸರಿ ಇದೆ. ಕೆಳಗಿನವರಲ್ಲಿ ಯಾರು ಭಾರತದ ಸಂಚಿತ ನಿಧಿಯಿಂದ ವೇತನ ಪಡಿತಾರೆ? ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾದಿಂದ ಸ್ಯಾಲರಿ ಪಡಿತಾರೆ. ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ 1, 2, 3. ಯಾರ್ಯಾರು? UPSC ಚೇರ್ಮನ್, ಚುನಾವಣಾ ಆಯೋಗದ ಸದಸ್ಯರು ಮತ್ತು ಭಾರತದ ಅಟಾರ್ನಿ ಜನರಲ್. ಜೆಟ್ ಸ್ಟ್ರೀಮ್ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ? ಜೆಟ್ ಸ್ಟ್ರೀಮ್. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ 1 ಮತ್ತು 2 ಸರಿ ಇದೆ. ಜೆಟ್ ಸ್ಟ್ರೀಮ್ ಉತ್ತರಾರ್ಧಗೋಳ ಮತ್ತು ದಕ್ಷಿಣಾರ್ಧಗೋಳದ ಎರಡರಲ್ಲೂ ಕಂಡುಬರುತ್ತೆ. ಜೆಟ್ ಸ್ಟ್ರೀಮ್ಗಳು ಅಂಕುಡೊಂಕಾದ ಮಾರ್ಗದಲ್ಲಿ ಚಲಿಸುತ್ತವೆ, ಇದು ಕೂಡ ಸರಿ ಇದೆ. ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸರಿಯಾಗಿರೋದನ್ನು ಆಯ್ಕೆ ಮಾಡಿ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1 ಮಾತ್ರ ಸರಿ ಇದೆ ನೋಡಿ. 8 ಡಿಗ್ರಿ ಉತ್ತರ ಅಕ್ಷಾಂಶವು ಮಾಲ್ಡೀವ್ಸ್ ಮತ್ತು ಲಕ್ಷದ್ವೀಪವನ್ನು ಬೇರ್ಪಡಿಸುತ್ತೆ, ರೈಟ್ ಆನ್ಸರ್ ಇದೆ. ಲಕ್ಷದ್ವೀಪದ ಉತ್ತರ ದ್ವೀಪಗಳನ್ನ ಕಣ್ಣನೂರು ದ್ವೀಪಗಳು ಅಂತ ಕರೀತಾರೆ, ದಿಸ್ ಇಸ್ ರಾಂಗ್.
ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ SP ಹುದ್ದೆಯನ್ನು ರದ್ದುಗೊಳಿಸಿದ ಗವರ್ನರ್ ಜನರಲ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಲಾರ್ಡ್ ವಿಲಿಯಂ ಬೆಂಟಿಂಕ್. ಭಾರತದ ಪರಮಾಣು ಇಂಧನ ವಲಯ ಮತ್ತು ಸಣ್ಣ ಮಾಡ್ಯುಲರ್ ರಿಯಾಕ್ಟರ್ಗಳಿಗೆ SMR ಅಂತ ನಾವು ಕರಿತೀವಲ್ಲ, ಇದಕ್ಕೆ ರಿಲೇಟೆಡ್ ಆಗಿ ಹೇಳಿಕೆಯನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1, 2, 3 ಎಲ್ಲವೂ ಕೂಡ ಸರಿಯಾಗಿದೆ. ನೋಡಿ, ಭಾರತವು 2042 ವೇಳೆಗೆ 100 ಗಿಗಾವ್ಯಾಟ್ ಪರಮಾಣು ಸಾಮರ್ಥ್ಯ ಸಾಧಿಸುವ ಗುರಿ ಹೊಂದಿದೆ. ಸರಿ ಇದೆ. AMR ಇವುಗಳ ಕಾರ್ಖಾನೆ ಆಧಾರಿತ ಉತ್ಪಾದನೆ ಮತ್ತು ಮಾಡ್ಯುಲರ್ ನಿರ್ಮಾಣಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ. ಸರಿಯಾಗಿದೆ. ಹಂತದ ಹೂಡಿಕೆಗಳಿಂದಾಗಿ SMRಗಳು ಹಣಕಾಸಿನ ಅಪಾಯವನ್ನು ಕಡಿಮೆ ಮಾಡುವ ನಿರೀಕ್ಷೆ ಇದೆ. ಇದು ಕೂಡ ಸರಿ ಇದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಯಮ KSRTCಗೆ ನವದೆಹಲಿಯಲ್ಲಿ ಪ್ರತಿಷ್ಠಿತ 2025 ಸ್ಕಾಚ್ ರಾಷ್ಟ್ರೀಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಯಾವ ನಿರ್ದಿಷ್ಟ ಸಾಂಸ್ಥಿಕ ಉಪಕ್ರಮಕ್ಕಾಗಿ ಈ ಪ್ರಶಸ್ತಿಯದು KSRTC ಗೆದ್ದುಕೊಳ್ತು? ರೈಟ್ ಆನ್ಸರ್ ಇದು ಆಪ್ಷನ್ ಬಿ, ಸ್ವಯಂಚಾಲಿತ ತಂತ್ರಜ್ಞಾನವನ್ನು ಬಳಸಿಕೊಂಡು ಪಾರದರ್ಶಕ ನೇಮಕಾತಿ ಮತ್ತು ತರಬೇತಿ ನೀಡಿದ್ದಕ್ಕೋಸ್ಕರ. ಕರ್ನಾಟಕ ಆರೋಗ್ಯ ಕ್ಷೇತ್ರದಲ್ಲಿ ಇತ್ತೀಚೆಗೆ ಸುದ್ದಿಯಾಗ್ತಿರುವ ಕಾಂಬೈನ್ ಉಪಕ್ರಮ ಪ್ರಾಥಮಿಕವಾಗಿ ಕೆಳಗಿನ ಯಾವ ಉದ್ದೇಶಗಳ ಮೇಲೆ ಕೇಂದ್ರೀಕರಿಸಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಇದು ಸುವರ್ಣ ಗಂಟೆಯೊಳಗೆ ಸಮಯೋಚಿತ ಪ್ಲಾಂಬಲಿಸ್ ಅನ್ನು ಒದಗಿಸಲು ಸಂಘಟಿತ ತೀವ್ರ ಪಾರ್ಶ್ವವಾಯು ನಿರ್ವಹಣಾ ಜಾಲವನ್ನು ಸ್ಥಾಪಿಸುವುದು. ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ CECA ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 1 ಮತ್ತು 2 ಸರಿಯಾಗಿದೆ. ನೋಡಿ, CECA ಮುಕ್ತ ವ್ಯಾಪಾರ ಒಪ್ಪಂದಕ್ಕಿಂತ ವಿಶಾಲವಾದ ಚೌಕಟ್ಟಾಗಿದೆ. ಯಾಕಂದರೆ ಇದು ಸೇವೆಗಳು, ಹೂಡಿಕೆಗಳು, ಬೌದ್ಧಿಕ ಆಸ್ತಿ ಮತ್ತು ನಿಯಂತ್ರಕ ಅಭ್ಯಾಸಗಳಲ್ಲಿ ಸಹಕಾರವು ಒಳಗೊಂಡಿರಬಹುದು. ರೈಟ್ ಆನ್ಸರ್ 1 ಸರಿ ಇದೆ. ಮತ್ತು ಭಾರತದ ಮೊದಲ CACA ಸಿಂಗಾಪುರದೊಂದಿಗೆ ಸಹಿ ಹಾಕಲಾಗಿದೆ. ವಿಶ್ವ ವಲಸೆ ವರದಿ 2026ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, 2 ಮಾತ್ರ ಸರಿ ಇದೆ. ನೋಡಿ, ಭಾರತೀಯ ವಲಸಿಗರು ಮೆಕ್ಸಿಕನ್ರ ನಂತರ US ನಲ್ಲಿ 2ನೇ ಅತಿ ದೊಡ್ಡ ವಿದೇಶಿ ಮೂಲದ ಗುಂಪಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಇನಿಷಿಯೇಟಿವ್ ಪ್ರಾಜೆಕ್ಟ್ ಫ್ರೀಡಮ್ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ಇರಾನ್ ಜಲಮಾರ್ಗವನ್ನು ನಿರ್ಬಂಧಿಸಿದ ನಂತರ ಹಾರ್ಮುಜ್ ಜಲಸಂಧಿಯ ಮೂಲಕ ವ್ಯಾಪಾರಿ ಹಡಗು ಮತ್ತು ಇಂಧನ ಸರಬರಾಜುಗಳನ್ನು ಸುರಕ್ಷಿತಗೊಳಿಸಲು US ನೇತೃತ್ವ ಕಾರ್ಯಾಚರಣೆಯಾಗಿದೆ. ಇದು ಹೌದು, ಇನಿಷಿಯೇಟಿವ್ ಪ್ರಾಜೆಕ್ಟ್ ಫ್ರೀಡಮ್. ಭಾರತದಲ್ಲಿ ಅಗ್ರಿಸ್ಟ್ರಾಕ್ಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದ್ದಾವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, 1, 2, 3 ಕೂಡ ಸರಿ ಇದೆ. ನೋಡಿ, ಇದು ಡಿಜಿಟಲ್ ಕೃಷಿ ಮಿಷನ್ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾದ ಡಿಜಿಟಲ್ ಚೌಕಟ್ಟು. ರೈಟ್ ಆನ್ಸರ್. ಇದು ಕೃಷಿ ಯೋಜನೆಗಳು ಮತ್ತು ಪ್ರಯೋಜನಗಳ ತಡೆ ರಹಿತ ವಿತರಣೆಯನ್ನು ಸಕ್ರಿಯಗೊಳಿಸುವ ಗುರಿ ಹೊಂದಿದೆ. ರೈಟ್ ಆನ್ಸರ್. ಇದು ಕೃಷಿ ಭೂಮಿ ಪಾರ್ಸೆಲ್ಗಳ ಭೌಗೋಳಿಕ ಉಲ್ಲೇಖಿತ ಡಾಟಾಬೇಸ್ ಅನ್ನು ಒಳಗೊಂಡಿದೆ. ಇದು ಕೂಡ ಸರಿಯಾಗಿದೆ. ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮದ ಅಡಿಯಲ್ಲಿ ಭಾರತದ ಮೊದಲ ಮಾದರಿ ಗಡಿ ಗ್ರಾಮ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ ಗ್ರಾಮ ಯಾವುದು? ರೈಟ್ ಆನ್ಸರ್ ಇದು ಆಪ್ಷನ್ ಸಿ, ಚುಮೂರ್ ಗ್ರಾಮ. 50 ಗ್ರಾಂ ಸಕ್ಕರೆಯನ್ನು ನೀರಲ್ಲಿ ಕರಗಿಸಿ 1 ಲೀಟರ್ ದ್ರಾವಣವನ್ನು ತಯಾರಿಸಲಾಗಿದೆ. ಈ ದ್ರಾವಣಕ್ಕೆ ಇನ್ನು 30 ಗ್ರಾಂ ಸಕ್ಕರೆ ಹಾಗೂ 200 ಮಿಲಿಲೀಟರ್ ನೀರನ್ನು ಸೇರಿಸಿದರೆ ಸಕ್ಕರೆಯ ಸಾಂದ್ರತೆ ಎಷ್ಟಾಗುತ್ತೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 33% ಅಷ್ಟು ಹೆಚ್ಚಾಗುತ್ತೆ. ಕೆಳಗಿನ ಸರಣಿಯಲ್ಲಿ ತಪ್ಪಾಗಿರುವ ಸಂಖ್ಯೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, 279 ರಾಂಗ್ ಆಗಿದೆ. ಇದರಲ್ಲಿ ಭಾರತದ CID ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ರಾಯ ಬಹದ್ದೂರ್ ಪಂಡಿತ್ ಶಂಭುನಾಥ್. ಕರ್ನಾಟಕದಲ್ಲಿ ಭಾರತೀಯ ದಂಡ ಸಂಹಿತೆ IPC ಜಾರಿಗೆ ತಂದ ಕಮಿಷನರ್ ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಲಾರ್ಡ್ ಬೌರಿಂಗ್. ಕೆಳಗಿನ ಚಿತ್ರದಲ್ಲಿರುವ ಸಮಾಂತರ ಚತುರ್ಭುಜಗಳ ಸಂಖ್ಯೆ ಎಷ್ಟು? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, 36. ಒಂದು ಪಟ್ಟಣದಲ್ಲಿ ಪ್ರತಿಯೊಬ್ಬನು ಕನಿಷ್ಠ ಪಕ್ಷ 1 ಕಪ್ ಕಾಫಿ ಅಥವಾ ಟೀ ಸೇವಿಸ್ತಾರೆ. ಈ ಜನರಲ್ಲಿ 5/3 ಮಂದಿ ಕಾಫಿ, 25/14 ಮಂದಿ ಚಹಾ ಸೇವಿಸಿದರೆ ಶೇಕಡ ಎಷ್ಟು ಮಂದಿ ಕಾಫಿ ಮತ್ತು ಚಹಾ ಎರಡನ್ನ ಕೂಡ ಸೇವಿಸ್ತಾರೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, 16%. ತುಳಸಿರಾಮ್ ಎಂಬಾತ ಪ್ರತಿ ವರ್ಷ 10% ಸರಳ ಬಡ್ಡಿ ದರದಲ್ಲಿ 12,000 ಸಾಲ ಪಡಿತಾನೆ.
ಅದೇ ಮೊತ್ತವನ್ನು ಪ್ರತಿ ವರ್ಷಕ್ಕೆ 10% ಚಕ್ರಬಡ್ಡಿ ದರದಲ್ಲಿ ತಕ್ಷಣ ಹೂಡಿಕೆ ಮಾಡ್ತಾನೆ. 3ನೇ ವರ್ಷದ ಕೊನೆಗೆ ಅವನಿಗೆ ಸಿಗುವ ಲಾಭ ಎಷ್ಟು? ಸರಳ ಬಡ್ಡಿಯಲ್ಲಿ ಸಾಲ ತಗೊಂಡು ಚಕ್ರ ಬಡ್ಡಿಗೆ ಸಾಲವನ್ನು ಕೊಡೋದು ಆತ. ಸರಿಯಾದ ಉತ್ತರ ಆಪ್ಷನ್ ಎ, 372 ರೂಪಾಯಿ ಲಾಭದಲ್ಲಿರ್ತಾನೆ. ಒಬ್ಬ ಬ್ಯಾಟ್ಸ್ಮನ್ ಆಡಿದ ಕೆಲವೊಂದು ಪಂದ್ಯಗಳಿಂದ ಆತನ ಸರಾಸರಿ ಗಳಿಕೆ 43. ನಂತರ ಪಂದ್ಯದಲ್ಲಿ ಆತ 50 ರನ್ ಗಳಿಸಿದ್ರಿಂದ ಆತನ ಸರಾಸರಿ ಗಳಿಕೆ 44 ಆಯಿತು. ಹಾಗಾದರೆ ಆತನ ಸರಾಸರಿ ಗಳಿಕೆ 45ಕ್ಕೆ ಇನ್ನಷ್ಟು ಸುಧಾರಿಸಬೇಕಾದ್ರೆ ಮುಂದಿನ ಪಂದ್ಯದಲ್ಲಿ ಆತ ಎಷ್ಟು ರನ್ನನ್ನು ಗಳಿಸಬೇಕು? ಸರಿಯಾದ ಉತ್ತರ ಆಪ್ಷನ್ ಸಿ, 52 ರನ್ನನ್ನು ಹೊಡಿಬೇಕಾತ. ಪಾದದ ಬೆವರಿನಲ್ಲಿ ಕೆಳಗಿನ ಯಾವ ಅಂಶ ಮಿಶ್ರಿತವಾಗಿದ್ದು ಇದರ ಆಧಾರದ ಮೇಲೆ ತರಬೇತಿ ಹೊಂದಿದ ಶ್ವಾನಗಳು ಮನುಷ್ಯನನ್ನ ಪತ್ತೆ ಮಾಡ್ತವೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಕಾರ್ಬೋಕ್ಸಿಲಿಕ್ಸ್ ಆಮ್ಲ. ತುರಿಕೆ ಸಸ್ಯದ ಎಲೆಯನ್ನು ಸ್ಪರ್ಶಿಸಿದಾಗ ಉಂಟಾಗುವ ಕುಟುಕು ನೋವಿಗೆ ಕಾರಣವಾದ ಆಮ್ಲ ಯಾವುದು? ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಮೆಥನಾಯಿಕ್ ಆಸಿಡ್. ಕೌಂಡಿನ್ಯ ಮತ್ತು ಕೈಗಾಲ್ ನದಿಗಳು ಕೆಳಗಿನ ಯಾವುದರ ಉಪನದಿಗಳಾಗಿವೆ? ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ, ಪಾಲಾರ್ ನದಿ ಉಪನದಿಗಳಾಗಿವೆ. ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. S = ut + ½ AT² ಒಂದು ಸಮೀಕರಣದಲ್ಲಿ ಎಸ್ ಅನ್ನು ತಿಳಿಸುತ್ತೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಚಲಿಸಿದ ದೂರವನ್ನು ತಿಳಿಸುತ್ತೆ. ಸ್ನೇಹಿತರೆ, ಇದಾಗಿತ್ತು KEA ಮಾದರಿಯ ಹೇಳಿಕೆಗಳನ್ನು ಒಳಗೊಂಡಂತಹ ಒಂದು ಪೊಲೀಸ್ ಕಾನ್ಸ್ಟೇಬಲ್ನ ಮಾದರಿ ಪ್ರಶ್ನೆ ಪತ್ರಿಕೆ. ನಮ್ಮ ಹಿಂದಿನ ವಿಡಿಯೋಗಳ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನಮ್ಮ ಹಿಂದಿನ ವಿಡಿಯೋಗಳನ್ನು ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.